ಎಲ್ಲರಿಗೂ ನಮಸ್ಕಾರ. ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು ನಾನೊಂದು ವಿಶಿಷ್ಟವಾದ ಒಂದು ಪುಸ್ತಕನ ಪರಿಚಯಿಸ್ತಾ ಇದ್ದೀನಿ. ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ಬರೆದಿರುವಂಥ ಆವರಣ ಅಂತ ಒಂದು ಪುಸ್ತಕನ ಇವತ್ತು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಇದನ್ನ ವಿಶಿಷ್ಟವಾದ ಪುಸ್ತಕ ಅಂತ ಯಾಕೆ ಹೇಳಿದೆ ಅಂದರೆ, ಇದು ಕೆಲವೊಂದು ಫಿಲಮಲ್ಲಿ ನಾವು ನೋಡಿರ್ತೀವಿ. ಏನು ಆ ಫಿಲಮ್ಮೇ ನಡೀತಾ ಇರುತ್ತೆ ಮತ್ತು ಅದರೊಳಗೆ ಒಂದು ಶೂಟಿಂಗ್ ನಡೀತಾ ಇರುತ್ತೆ. ಅಂದರೆ ಫಿಲಮ್ ನಾವು ನೋಡ್ತಾ ಇದೀವಿ ಅಂದರೆ ಒಂದು ಕಾಲದಲ್ಲಿ ಅದು ಕೂಡ ಶೂಟಿಂಗ್ ಆಗಿರಲೇಬೇಕಲ್ವಾ. ಆ ಶೂಟಿಂಗ್ ಒಳಗೆ ಶೂಟಿಂಗ್ ಅಲ್ವಾ, ಅದೊಂದು ವಿಶಿಷ್ಟ. ಆ ಒಂದು ಪರ್ಟಿಕ್ಯುಲರ್ ಫಿಲಮಿನೊಂದು ವಿಶಿಷ್ಟ ಅದು. ಅದೇ ರೀತಿ ಈ ಕಾದಂಬರಿ ಒಳಗೆ ಇನ್ನೊಂದು ಕಾದಂಬರಿ, ಅದೇ ಈ ಥರದ ವಿಶಿಷ್ಟ. ಆ ಒಂದು ವಿಶಿಷ್ಟತೆಯಿಂದ ಕೂಡಿರೋಂಥ ಒಂದು ಪುಸ್ತಕನ ಇವತ್ತು ನಾನು ಪರಿಚಯಿಸ್ತಾ ಇದ್ದೀನಿ. ನಾನು ಪರಿಚಯಿಸ್ತಿದ್ದೀನಿ ಅಂದರೆ ಇದು 121ನೇ ಎಡಿಷನ್ ನಾನು ಓದಿರೋದು, 121ನೇ ಮುದ್ರಣ ನಾನು ಓದಿರೋದು. ನಾನು ದಾಟು ಅನ್ನೋದನ್ನ ಪರಿಚಯಿಸ್ತಿರುವಾಗ ನಾನು ನಿಮಗೆ ಹೇಳಿದ್ದೆ. ಮತ್ತು ಅದೇ ರೀತಿ ಧರ್ಮಶ್ರೀ ಅನ್ನೋ ಪುಸ್ತಕನೂ ಪರಿಚಯ ಮಾಡ್ಕೊಡ್ತಾ ಒಂದು ವಿಚಾರನ ಹೇಳಿದ್ದೆ. ಎಸ್.ಎಲ್. ಭೈರಪ್ಪನವರು ಆಯ್ಕೆ ಮಾಡ್ಕೊಂಡಿರೋ ವಿಚಾರಗಳೇ ಒಂಥರ ಒಂದು ವಿಶೇಷವಾದಂಥ ಆಸಕ್ತಿ ನಮ್ಮ ಒಂದು ಧರ್ಮದ ಬಗ್ಗೆ, ಸಂಸ್ಕೃತಿ ಬಗ್ಗೆ ಅಂತ ನಾವು ಹೇಳ್ಬೋದು. ಅದೇ ರೀತಿ ನಮ್ಮ ಸನಾತನ ಧರ್ಮದ ಉದ್ದ ಆಳ ಅಗಲನ ತಮ್ಮ ಪಾತ್ರಗಳ ಸೃಷ್ಟಿಯಿಂದ ತಿಳಿಸೋದ್ರ ಮುಖಾಂತರ ನಮ್ಮೆಲ್ಲ ಒಂದು ಯುವಜನತೆ ಆಗಲಿ ಅಥವಾ ಎಲ್ಲರಿಗೂ ಆಗಲಿ ಒಂದು ಇಷ್ಟು ಡೀಪಾಗಿ ಮತ್ತು ಮೊಘಲರ ಅಟ್ಟಹಾಸವನ್ನು ತಿಳಿಸುವಂಥ ಪುಸ್ತಕ ಹಿಂದೆ ಬಂದಿಲ್ಲ, ಮತ್ತು ಮುಂದೆ ಇಷ್ಟು ಒಂದು ಸರಳವಾಗಿ ನಿರೂಪಣೆ ಮುಂದೆ ಬರೋದಿಲ್ಲ ಅಂತಲೂ ನನ್ನ ಭಾವನೆ. ಯಾಕಂದರೆ ಅಷ್ಟು ಒಂದು ಅಡಿಕ್ಷನ್ ಶುರುವಾಗ್ಬಿಡ್ತು ಓದ್ತಾ ಹೋದೆ. ನಾವೆಲ್ಲ ನೋಡ್ಬೋದು 2023ರಲ್ಲಿ ಜ್ಞಾನವಾಪಿ ಮಸೀದಿ ಅಥವಾ ಜ್ಞಾನವಾಪಿ ಮಸ್ಜಿದ್, ಅದ್ರ ಬಗ್ಗೆ ನ್ಯೂಸಲ್ಲೆಲ್ಲ ನಾವು ನೋಡಿರ್ತೀವಿ. ಏನು ಒಂದು ನಂದಿ ಏನಿದೆ ಅದು ಮಸೀದಿ ಕಡೆ ಮುಖ ಮಾಡ್ಕೊಂಡು ಕೂತಿರೋವಂಥದ್ದು, ಅದ್ರ ಬಗ್ಗೆ ರೀಸನ್ಸ್ ಏನಿರ್ಬೋದು, ಯಾಕೆ ಈ ರೀತಿ ಎಲ್ಲ ಆಯಿತು, ಅದನ್ನೆಲ್ಲ ಒಂದು ಭಾಳ ಟಿ ವಿ ಚಾನಲಲ್ಲಿ ಅದ್ರ ಬಗ್ಗೆ ಗಹನವಾಗಿ ವಿಚಾರಧಾರೆಗಳನ್ನ ನಾವೆಲ್ಲ ಅಬ್ಸರ್ವ್ ಮಾಡಿದ್ವಿ 2023ಕ್ಕೆ. ಆಶ್ಚರ್ಯ ಅಂದರೆ ಈ ಪುಸ್ತಕ ಬಂದಿದ್ದು 2007ರಲ್ಲಿ. ಯಾವುದು ಆವರಣ ಅನ್ನೋ ಪುಸ್ತಕ ಬಂದಿದ್ದು 2007ನೇ ಇಸ್ವಿಲಿ. ಈ ಪುಸ್ತಕ ಬಂದಾಗ ಅಂದರೆ ನಾನು ಈ ಪರ್ಟಿಕ್ಯುಲರ್ ಪುಸ್ತಕ ನಾನು ಓದಿದ್ದು 121ನೇ ಎಡಿಷನ್ ಅಂತ ನಾನು ಹೇಳಿದ್ನಲ್ಲ, ಅದು ಒಂದು ಆಶ್ಚರ್ಯನೇ. ಯಾಕೆಂದರೆ ಈ ಪುಸ್ತಕ 1ನೇ ಎಡಿಷನ್ ಬಂದಾಗಲೇ ಸುಮಾರು ಜನ ಇದಕ್ಕೆ ಅಪೋಸ್ ಮಾಡಿದರು. ಏನಕ್ಕೆ ಇಷ್ಟೊಂದು ಒಂದು ಪರ್ಟಿಕ್ಯುಲರ್ ಸೊಸೈಟಿನ ಒಂದು ಹೀಗಳೆದು ಬರೆದಿದ್ದಾರೆ ಭೈರಪ್ಪನವರು ಅಂತ. ಭೈರಪ್ಪನವರು ಆ್ಯಸ್ ಯೂಶುವಲ್ ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ದೇ ಒಂದು ಅವರು ಒಂದು ಕೆಲಸನ ಮಾಡುವಂಥ ಒಂದು ವ್ಯಕ್ತಿತ್ವ ಮತ್ತು ನೇರ ನುಡಿ ಉಳ್ಳವರು. ಈ ಕತೆ ಶುರುವಾಗೋದು, ಈ ಒಂದು ಕಾದಂಬರಿಯಲ್ಲಿ ಕತೆ ಶುರುವಾಗೋದು ಹಂಪಿಲಿ ಇಬ್ಬರು ಒಂದು ದಂಪತಿಗಳು ಬಂದಿರ್ತಾರೆ, ರೂಬಿಯಾ ಮತ್ತು ಅಮೀರ್ ಅಂತ. ಅವರಿಬ್ಬರು ಏನಕ್ಕೆ ಬಂದಿರ್ತಾರೆ ಅಂದರೆ, ಒಂದು ಗೌರ್ಮೆಂಟಿಂದ ಸಾಕ್ಷ್ಯ ಚಿತ್ರ ಅಮೀರ್ ಅವರಿಗೆ ಒಂದು ಆರ್ಡರ್ ಬಂದಿರುತ್ತೆ. ಅವರು ಏನು ಕೆಲಸ ಮಾಡ್ತಿರ್ತಾರೆ ಅಂದರೆ ಸಾಕ್ಷ್ಯ ಚಿತ್ರಗಳನ್ನು ಪ್ರೊಡ್ಯೂಸ್ ಮಾಡೋಂಥದ್ದು. ಇವರು ಡಿಸ್ಕಸ್ ಮಾಡ್ತಾ ಹೇಳ್ತಾರೆ ಅಮೀರ್ ಅವರು, ಈ ಹಂಪಿಲಿ 2 ದೇವಸ್ಥಾನಗಳಿದೆ. ವಿಜಯ ವಿಠಲ ದೇವಸ್ಥಾನ ಪ್ರಮುಖ ದೇವಸ್ಥಾನಗಳು, ವಿಜಯ ವಿಠಲ ದೇವಸ್ಥಾನ ಮತ್ತು ಇನ್ನೊಂದು ವಿರೂಪಾಕ್ಷ ದೇವಸ್ಥಾನ ಅಂತ. ವಿರೂಪಾಕ್ಷ ದೇವಸ್ಥಾನ ಚೆನ್ನಾಗಿದೆ, ವಿಜಯ ವಿಠಲ ದೇವಸ್ಥಾನ ಯಾಕೆ ಒಂದು ಭಗ್ನಾವಸ್ಥೆಯಲ್ಲಿದೆ ಅಂದರೆ, ಹಿಂದೂಗಳೊಳಗೆ ಕೆಲವೊಂದು ವಿರೂಪಾಕ್ಷ ದೇವಸ್ಥಾನ ಅದೇನು ದೇವ್ರನ್ನ ನಂಬೋರು ಬಂದು ಈ ಒಂದು ದೇವಸ್ಥಾನ ಹೊಡೆದು ಹಾಕಿದ್ರು ಅನ್ನೋ ಒಂದು ಪ್ರೂವ್ ಮಾಡೋಕ್ಕೆ ಅಂತ ಆ ಒಂದು ಸಾಕ್ಷ್ಯ ಚಿತ್ರ ಮಾಡಕ್ಕೆ ಹೊರಟಿರ್ತಾರೆ. ಅದು ರೂಬಿಯಾ ಅವ್ರಿಗೆ ಸರಿ ಕಾಣಲ್ಲ, ಯಾಕಂದರೆ ಎಲ್ರಿಗೂ ಗೊತ್ತಿದೆ ಅದನ್ನು ಮೊಘಲರು ನಾಶ ಮಾಡಿದ್ರು ಅಂತ ಅಲ್ವಾ. ಸೊ ಅವರು ಅದನ್ನು ಅಪೋಸ್ ಮಾಡ್ತಾರೆ. ಅಲ್ಲಿಂದ ಶುರುವಾಗುತ್ತೆ. ಆ್ಯಕ್ಚುಲಿ ರೂಬಿಯಾ ಅವರು ಮೊದಲನೇ ಧರ್ಮ ಯಾವುದೇ, ಅವರು ಕನ್ವರ್ಟೆಡ್ ಮುಸ್ಲಿಂ. ಈ ಒಂದು ಕಾದಂಬರಿಲಿ ಅವರು ಮೊದಲಿಗೆ ಹಿಂದೂ ಆಗಿರ್ತಾರೆ. ಒಂದು ಹಿಂದೂ ಆಗಿದ್ದಾಗ ಅವ್ರ ಹೆಸರು ಲಕ್ಷ್ಮಿ ಅಂತ. ಅವರು ಲವ್ ಮ್ಯಾರೇಜ್ ಆಗಿರ್ತಾರೆ. ಅಫ್ಕೋರ್ಸ್ ಅವರ ತಂದೆಯವರಿಂದ ಒಂದು ಸ್ಟ್ರಾಂಗ್ ಅಪೋಸಿಷನ್ ಬರುತ್ತೆ. ಆದರೂ ಆ ಅಪೋಸಿಷನ್ನ ಮೀರಿ ಒಂದು ಮದುವೆ ಆಗ್ತಾರೆ. ಏನಕ್ಕೆ ನೀವು ಅಪೋಸ್ ಮಾಡ್ತೀವಿ ಅಂತ ರೂಬಿಯಾ ಅವ್ರು ಕೇಳಿದಾಗ, ಮುಂದೆ ನಿನ್ನ ವಂಶಸ್ಥರು ಕೂಡ ಒಂದು ಹಿಂದೂಗಳ ದೇವಸ್ಥಾನನ ನಾಶ ಮಾಡ್ತಾರೆ, ಅವಾಗ ನಿನಗೆ ನಾನು ಹೇಳಿದ್ದೆಲ್ಲ ಗೊತ್ತಾಗುತ್ತೆ ಅಂತ ಒಂದು ನೇರವಾಗಿ ಹೇಳ್ಬಿಡ್ತಾರೆ. ಅವಾಗ ಹುಚ್ಚುಕೊಡಿ ಮನಸ್ಸು ಅಂತಾರಲ್ಲ, ಅವಾಗ ಯಾರ ಮಾತು ಅವರಿಗೆ ರುಚಿಸಲ್ಲ, ಇವ್ರನ್ನೇ ಮದುವೆ ಆಗ್ತಾರೆ. ಕೊನೆಗೆ ಅವ್ರು ಯಾಕಾದರೂ ಈ ಥರ ಆಯಿತು ಅಂತ ಅವರ ಬಗ್ಗೆ ಅವ್ರನ್ನೇ ಶಾಪ ಹಾಕೊಂತ ಶಪಿಸ್ಕೊಂತ ಮತ್ತು ಪಶ್ಚಾತ್ತಾಪನ ಪಡ್ತಾರೆ. ಕೊನೆಗೆ ಇವರು ಅಫ್ಕೋರ್ಸ್ ಈಗ ನನ್ನ ಮಾತು ಮೀರಿದ್ಲಲ್ಲ ಅಂಥೇಳಿ ಇವ್ರ ಮನೆಗೆ ಬರ್ಕೊಡೋದು ಅಂತ ಕಟ್ಟಪ್ಪಣೆ ಆಗುತ್ತೆ. ಯಾರಿಗೆ? ರೂಬಿಯಾ ಅವರಿಗೆ ಅವ್ರ ತಂದೆಯವ್ರ ಕಡೆಯಿಂದ. ಆ ಥರ ನನ್ನ ಮನೆಗೆ ನೀನು ಬರ್ಕೊಡೋದು, ನಿಮ್ಮ ಯಾಕಂದರೆ ಧರ್ಮ ಬೇರೆ ಆಯ್ತಲ್ವ, ಹಳ್ಳಿ ಬೇರೆ ಅವರ ತಂದೆಯವ್ರು ಇದ್ದಿತ್ತು, ಅದಕ್ಕೆ ಅವ್ರು ಬೇರೆ ಇವ್ರು ಬೇರೆ ಈ ಥರ ಇರ್ತಾರೆ. ಇವು ಮದುವೆ ಆಗಿ ಸುಮಾರು ಒಂದು 20-22 ವರ್ಷ ಆದಮೇಲೆ ಅವರ ತಂದೆಯವ್ರು ತೀರ್ಕೊಂಡ್ರು ಅನ್ನೋ ಸುದ್ದಿ ಒಬ್ಬರು ಪ್ರೊಫೆಸರಿಂದ ಗೊತ್ತಾಗುತ್ತೆ. ಹಳ್ಳಿಗೆ ಬರ್ತಾರೆ. ಅಂದರೆ ಆಲ್ರೆಡಿ ಅಂತ್ಯ ಸಂಸ್ಕಾರ ಎಲ್ಲ ಮುಗಿದೋಗಿ ಸುಮಾರು ದಿನ ಆಗಿರುತ್ತೆ. ತೀರ್ಕೊಂಡು ಎಷ್ಟೋ ದಿನ ಆದಮೇಲೆ ಗೊತ್ತಾಗೋದು. ಬಂದು ನೋಡಿದಾಗ ಮನೆ ತೋಟ ಗೀಟ ಎಲ್ಲ ಅವ್ರ ಆಳುಗಳು ನೋಡ್ಕೊತಾ ಇರ್ತಾರೆ. ಆ್ಯಕ್ಚುಲಿ ಇವ್ರು ಕನ್ವರ್ಟೆಡ್ ಅಲ್ವಾ ಮುಸ್ಲಿಮ್ ಆಗಿ. ಸೊ ಅವ್ರ ಮನೆಗೆ ಅವ್ರು ಬರಲಿಕ್ಕೆ ಒಂಥರ ಈ ಆಳುಗಳು ಸೂಪರ್ದಿಲ್ ಇರುತ್ತಲ್ಲ, ಇವರೇ ಆ ಮನೆಯಲ್ಲಿ ಹೊರಗಿನವರಾಗಿ ಉಳಿತಾರೆ. ಅಂದರೆ ಅವರ ಆಳುಗಳು ಬಿಹೇವ್ ಮಾಡೋ ಒಂದು ಹಾವ ಭಾವ ಎಲ್ಲ ಹಿಂದ್ಗಡೆ, ಅಂದರೆ ಮನೆ ಹಿತ್ತಲಲ್ಲಿ ಅಡುಗೆ ಮಾಡೋದು, ಈ ಥರ ಎಲ್ಲ ಸುಮಾರು ಬರ್ತಾ ಹೋಗುತ್ತೆ ಸನ್ನಿವೇಶಗಳು.
ರುಬಿಯಾ ಅವ್ರೇನಿರ್ತಾರೆ ಅವರ ಮನೆಯಲ್ಲಿ ಅವರ ತಂದೆಯವರು ಸುಮಾರು ಸ್ಟಡಿ ಮಾಡಿ ಒಂದು ಲೈಬ್ರರಿನೇ ಓಪನ್ ಮಾಡಿಬಿಟ್ಟಿರ್ತಾರೆ. ಅಂದರೆ ಹಿಂದೂ ಸನಾತನ ಧರ್ಮಗಳ ಬಗ್ಗೆ ಒಂದು ಜ್ಞಾನ ಅವ್ರನ್ನ ಅವರು ಹಿಂದೂಗಳ ಬಗ್ಗೆ ತಿಳ್ಕೊಳಕೋ ಅಥವಾ ಹಿಂದೂ ಧರ್ಮದ ಬಗ್ಗೆ ತಿಳ್ಕೊಳಕೋ ಒಂದು ಲೈಬ್ರರಿನ ಓಪನ್ ಮಾಡಿ ತುಂಬ ಆಳವಾಗಿ ಅಧ್ಯಯನ ಮಾಡ್ತಾ ಇರ್ತಾರೆ. ಕೊನೆಗೆ ಒಂದು ಬುಕ್ ಬರೀಬೇಕು ಅಂದ್ಕೊಂಡಿರ್ತಾರೆ, ಏನಂದ್ರೆ ನಮ್ಮ ಪರಂಪರೆ ಬಗ್ಗೆ, ಹಿಂದೂಗಳ ಪರಂಪರೆ ಬಗ್ಗೆ ಈ ಥರ. ಕೊನೆಗೆ ಅವ್ರು ಹೋಗ್ಬಿಡ್ತಾರೆ, ತೀರ್ಕೊಂಡ್ಬಿಡ್ತಾರೆ. ಸೊ ಅವಾಗ ಆ ಒಂದು ಕೆಲಸ ನಾನು ಮಾಡ್ತೀನಿ ಅಂತ ಈಗ ರುಬಿ ಅವರ ಬುಕ್ ಬರೀಬೇಕಂದ್ರೆ ಅವರು ಆಳವಾಗಿ ಅಧ್ಯಯನ ಮಾಡಲೇಬೇಕು. ಅದಕ್ಕೆ ತಂದೆಯವರು ಒಂದು ಹೆಲ್ಪ್ ಮಾಡಿರ್ತಾರೆ. ಏನಂದ್ರೆ ಎಲ್ಲ ಪುಸ್ತಕಗಳನ್ನ ಅದು ಏನು ಓದಿರ್ತಾರೆ ಆ ಪುಸ್ತಕದ ಹಿಂದ್ಗಡೆ ಒಂದು ಟಿಪ್ಪಣಿ ಬರೆದಿರ್ತಾರೆ. ಅಂದ್ರೆ ಒಂದು ಕ್ರಿಸ್ಪಾಗಿ ಒಂದು ಸಾರಾಂಶ ಬರೆದಿರ್ತಾರೆ. ಈಗ ನಾವೇ ಆಗಲಿ ಒಂದು ಪುಸ್ತಕ ಓದಿದ್ಮೇಲೆ ಪ್ರತಿಯೊಂದು ಪಾಯಿಂಟ್ಸನ್ನು ನೆನ್ಪಿಟ್ಕೊಳಕ್ಕಾಗ್ದೇ ನಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನ ನಾವು ಬರೆದಿರ್ತೀವಲ್ಲ, ಆ ಥರ ಬರೆದಿಟ್ಟಿರ್ತಾರೆ. ಮೇಜರ್ ಆಗಿ ಏನಿರುತ್ತೆ ಅಂದ್ರೆ ಮೊಘಲ್ಸಿಂದು ದಬ್ಬಾಳಿಕೆ ಆಗಲಿ, ಆಮೇಲೆ ಹಿಂದೂ ರಿಲಿಜನ್ ಬಗ್ಗೆ ಒಂದು ಮೂಢನಂಬಿಕೆ ನಾವೇನು ಸೃಷ್ಟಿಯಾಗಿದೆ ನಮ್ಮ ಒಂದು ಸಾಮಾಜಿಕ ಜೀವನದಲ್ಲಿ, ಅದೊಂದು ಈ ಒಂದು ಆವರಣ ಪುಸ್ತಕದಲ್ಲೇ ಅನಾವರಣ ಅಂತ ಹೇಳ್ಬೋದು. ಇನ್ನೊಂದು ಕಾದಂಬರಿ ಅಂತ ಆವರಣ ಪುಸ್ತಕದಲ್ಲೇ ಅನಾವರಣ ಅಂತ ಹೇಳ್ಬೋದು. ಆ ರೀತಿ ಆ ಟಿಪ್ಪಣಿಗಳೆಲ್ಲ ಹೆಲ್ಪ್ ಮಾಡ್ತಾ ಇರ್ತವೆ ಇವರಿಗೆ. ಇವರೇನು ಬರೀಬೇಕಂತಿರ್ತಾರೆ ಟಿಪ್ಪಣಿಗಳನ್ನ ಆಲ್ರೆಡಿ ಅವ್ರ ತಂದೆಯವರೇ ಬರೆದ್ಬಿಟ್ಟಿರ್ತಾರೆ. ಸೊ ಅದೇನು ಅನಾವರಣ ಆಗುತ್ತೆ ಅನ್ನೋದು ಅಪ್ಕಮಿಂಗ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋನ ಎಲ್ಲ ಅಪ್ ಟು ಎಂಡ್ ತನಕ ನೋಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಈ ಒಂದು ಶೂಟಿಂಗ್ ಒಳಗೆ ಶೂಟಿಂಗ್ ಅಂದರೆ ವಿಶಿಷ್ಟವಾದಂಥ ಫಿಲಮ್ ಒಳಗೆ ಇರುತ್ತೆ ಅಂತ. ಇಶ್ ಫಿಲಮ್ ಆಗಲಿ ಅದರಲ್ಲೆಲ್ಲ ಆ ಥರ ಇದೆ. ಅದೇ ರೀತಿ ಇದರಲ್ಲಿ ಕಾದಂಬರಿ ಒಳಗೆ ಕಾದಂಬರಿ ಅಂತ ಹೇಳಿದೆ ಅಲ್ವಾ. ಸೊ ಏನು ಆ ಕಾದಂಬರಿ ಇನ್ನೊಂದು ಏನಂದರೆ ಅವ್ರ ತಂದೆಯವರು ಬರೆದಿಟ್ಟಿರ್ತಾರಲ್ಲ, ಅದರಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಒಬ್ಬ ರಾಜ್ಕುಮಾರ ಅವನೊಬ್ಬನ್ನ ಬಿಟ್ಟು ಇನ್ನೆಲ್ಲ ಅವರ ಅಪ್ಪ ಆಮೇಲೆ ಅವರ ತಾತ ಮುತ್ತಾತ ಅವ್ರನ್ನೆಲ್ಲ ಮೊಘಲರು ಸಾಯಿಸ್ಬಿಟ್ಟಿರ್ತಾರೆ. ಇವನು ಒಂದು ದೇವಸ್ಥಾನಕ್ಕೆ ಹೋಗಿರ್ತಾನೆ, ಯುದ್ಧಕ್ಕೂ ರೆಡಿ ಮಾಡ್ಕೊಂಡಿರ್ತಾರೆ ಇವರು ಸೈನಿಕರನ್ನ ಇಟ್ಕೊಂಡು. ಬಟ್ ಅವರು ಅಪಾರವಾದ ಸಂಖ್ಯೆಯಲ್ಲಿ ಬರೋದ್ರಿಂದ ಇವನಿಗೆ ಅವ್ರನ್ನ ಎದುರಿಸೋಕ್ಕಾಗಲ್ಲ. ಅವಾಗ ಏನಾಗುತ್ತೆ, ಈ ಒಂದು ಸೆರೆ ಸಿಕ್ಬಿಡ್ತಾನೆ. ಸೆರೆ ಸಿಕ್ಕಿದಾಗ ಅವನು ಲೈಫ್ ಆ್ಯಕ್ಚುಲಿ ಸತ್ತಿದ್ರೇ ಒಳ್ಳೇದಿತ್ತು, ಯಾಕಂದ್ರೆ ಅಷ್ಟು ಹಿಂಸೆ ಅನುಭವಿಸ್ತಾನೆ. ಏನು ಮಾಡ್ತಾರೆ, ಸೆರೆ ಸಿಕ್ಕ ಮೇಲೆ ಅವನಿಗೆ ಹಿಜಡ ಮಾಡ್ತಾರೆ. ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದನ್ನು ಓದ್ತಾ ಇದ್ರೆ ಒಂದು ನಮಗೆ ಇದಕ್ಕೇನು ರೋಷ ಅನ್ನೋ ವರ್ಡ್ ಯೂಸ್ ಮಾಡಬೇಕು, ಬೇಜಾರನ್ನ ವರ್ಡ್ ಯೂಸ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆ ಒಂದು ಮೊಘಲರ ಅಟ್ಟಹಾಸ ಮತ್ತೆ ಗೊತ್ತಾಗ್ತಾ ಹೋಗುತ್ತೆ. ಇದರಲ್ಲೇ ಅವನನ್ನು ಹಿಜಡ ಮಾಡಾದ್ಮೇಲೆ ಅವನನ್ನು ಸಲಿಂಗ ಕಾಮಕ್ಕೆ ಬಳಸ್ಕೋಬೇಕಾಗತ್ತೆ. ಮೊಘಲ ದೊರೆಗಳಾಗಲಿ ಮತ್ತು ಏನು ವ್ಯಾಪಾರಿಗಳಾಗಲಿ, ಅರಬ್ ವ್ಯಾಪಾರಿಗಳಾಗಲಿ ಅವರಿಗೆಲ್ಲ ಸಲಿಂಗ ಕಾಮಕ್ಕೆ ಇವನನ್ನು ಉಪಯೋಗಿಸ್ಕೊತಾರೆ. ಮತ್ತು ಒಬ್ಬ ಮುಸ್ಲಿಮಿಗೆ ಸೇಲ್ ಮಾಡ್ತಾರೆ. ಇದರಲ್ಲಿ ಹಿಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಬೇಕಾದ್ರೆ ಜೋಹರ್ ಅಂದ್ರೆ ಏನಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನು ಜೋಹರ್ ಅಂದರೆ, ಈ ಯಾವಾಗ ತನ್ನ ಗಂಡ ಆಗಲಿ ಈಗ ಸೈನಿಕರು ಮತ್ತು ಯುವರಾಜ ಈ ಥರ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಸೆರೆ ಸಿಕ್ಕಾದ್ಮೇಲೆ ಇನ್ನು ಅವರ ಹೆಣ್ಮಕ್ಳ ಪರಿಸ್ಥಿತಿ ಅಂತೂ ಹೇಳಂಗಿಲ್ಲ. ಈ ಅತ್ಯಾಚಾರ ಅನಾಚಾರಗಳೆಲ್ಲ ತುಂಬ ಆಗ್ತಾ ಇರುತ್ತೆ ಅಂತ ಏನು ಮಾಡ್ತಾರೆ, ಅಲ್ಲಿ ಸಿಕ್ಕು ನರಕಯಾತನೆ ಅನುಭವಿಸೋದ್ಕಿಂತ ನಾವೇ ಹೋಗಿ ಆತ್ಮಹತ್ಯೆ ಮಾಡ್ಕೊಂಬಿಡೋಣ ಅಂತ ಈ ಒಂದು ಬೆಂಕಿಗೆ ಹಾರ್ತಾರೆ. ಅದನ್ನು ಜೌಹರ್ ಅಂತ ಕರೀತಾರೆ. ಆಮೇಲೆ ಏನಕ್ಕೆ ಆ ರೀತಿ ಆತ್ಮಹತ್ಯೆ ಮಾಡ್ಕೊತಾರೆ ನಾ ಹೇಳಿದೆ, ಅಂದರೆ ಅವರ ಗಂಡ ಸೆರೆ ಸಿಕ್ಕರೆ ಇವರು ಕೂಡ ಇವ್ರನ್ನು ಬಂಧಿಸಿ ಈ ಥರ ಎಲ್ಲ ಉಪಯೋಗ ಮಾಡ್ಕೊತಾರೆ ಹೆಣ್ಮಕ್ಳನ್ನ ಅಂತ. ಅದನ್ನ ಇನ್ನೂ ಒಂದು ಸ್ವಲ್ಪ ಡೀಟೇಲ್ ಆಗಿ ಅಂದರೆ ಜನಾನ ಅಂತ ಕರೀತಾರೆ. ಅದಕ್ಕೆ ಏನು ಜನಾನ ಅಂದರೆ, ಒಂದು ದೊಡ್ಡ ಬಿಲ್ಡಿಂಗ್ ಅಲ್ಲಿ, ಅಂದರೆ ಈಗ ಈ ಒಂದು ಘಟನೆಗಳು ನಡೆಯೋದು ಉದಯಪುರಿ ಅಂತ. ಆ ಒಂದು ಉದಯಪುರಿ ಅರಮನೆನೇ ಇವರು ಜನಾನ ಕೇಂದ್ರನಾಗಿ ಮಾಡ್ಕೊತಾರೆ. ಆ ಥರ ಮಾಡ್ಕೊಂಡಾಗ ಅಲ್ಲಿ ಈ ಥರ ಸೆರೆ ಸಿಕ್ಕ ಹೆಣ್ಮಕ್ಳನ್ನೆಲ್ಲ ಇಟ್ಟಿರ್ತಾರೆ. ಯಾವಾಗಾದ್ರೂ ರಾಜ ಫ್ರೀ ಆದಾಗ ಹೋಗಿ ಅಲ್ಲಿ ಯಾವ್ದಾದ್ರು ಹೆಣ್ಮಕ್ಳನ್ನ ಚೂಸ್ ಮಾಡಿ ಉಪಯೋಗ ಮಾಡ್ಕೊಳಂಥದ್ದು. ಈ ಥರ ಎಲ್ಲ ಇಷ್ಟೆಲ್ಲ ನರಕ ಅನುಭವಿಸೋಕ್ಕಿಂತ ಜೋಹರ್ ಪದ್ಧತಿ ಅವಾಗ ರೂಢಿಯಲ್ಲಿತ್ತು. ನೆಕ್ಸ್ಟು ಹಿಂಗೆ ಹೋಗ್ತಾ ಹೋಗ್ತಾ ಕಾಶಿ ಅದ್ರ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂದರೆ ಯಾಕೆ ಆ ಒಂದು ನಂದಿ ವಿಗ್ರಹ ಮಸ್ಜಿದ್ ಕಡೆ ಇದೆ, ಜ್ಞಾನವಾಪಿ ಮಸ್ಜಿದ್ ಕಡೆ ಇದೆ, ಅದನ್ನ ಯಾರು ಕೇಳ್ತಾರೆ ಅಂದರೆ ಒಬ್ಬ ಆಟೋವಾಲ ಕೇಳ್ತಾನೆ. ಈ ಕಾದಂಬರಿ ಒಳಗೆ ಕಾದಂಬರಿ ಅಂತ ಬರುತ್ತಲ್ಲ, ಅದೆಲ್ಲ ಓದಾದ್ಮೇಲೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಬರಲಿ ಅಂತ ರುಬಿಯಾ ಅನ್ನೋರು ಕಾಶಿಗೆ ಹೋಗ್ತಾರೆ. ಅಲ್ಲಿ ಒಂದು ರೈಲ್ವೆ ಸ್ಟೇಷನಿಂದ ಇಲ್ಲಿ ಅವರ ವಸತಿ ಕೇಂದ್ರಕ್ಕೆ ಹೋಗಬೇಕಾದ್ರೆ ಆಟೋ ರಿಕ್ಷಾವಾಲ ಏನಿರ್ತಾನೆ ಅವನು ಮಾತಾಡ್ತಾ ಹೇಳ್ತಾನೆ, ಅಂದರೆ ಕಾಶಿಲಿರೋ ಪ್ರತಿಯೊಬ್ಬರಿಗೂ ಅದು ಗೊತ್ತಿದೆ ಆ ವಿಚಾರ. ಸೊ ಇದು ಆಕ್ಯುಪೈ ಆಗಿರೋದೆ ಅಂತೇಳಿ. ಸೊ ಈಗ ನಾನು ಕಾದಂಬರಿ ಅಂತಿದ್ನಲ್ಲ, ಅದರಲ್ಲಿ ಹೇಳ್ಬೇಕಂದ್ರೆ ಈಗ ಒಬ್ಬ ಕೇಳ್ತಾನೆ, ಅವನು ಏನು ರಾಜ್ಕುಮಾರನ ಹಿಜಡ ಮಾಡ್ತಾರಲ್ಲ, ಅವಾಗ ಕೊನೆಗೆ ಅವ್ನು ಬರೋದು ಹಾಜಿ ಹಮ್ದುಲ್ಲಾ ಅಂತ ಅವ್ರ ಹತ್ರ ಕಳಿಸ್ತಾರೆ. ಅವರು ಏನಂದ್ರೆ ಅವರಿಗೆ ಮಗ ಒಬ್ಬ ಸತ್ತಿರ್ತಾನೆ. ಇವನನ್ನ ನೋಡ್ತಿದ್ದಂಗೆ ಅವ್ರ ಮಗ ನೆನಪಾಗಿ ಅವ್ರ ಮನೇಲೇ ಇರ್ತಾನೆ ಇವನು. ಕೊನೆಗೆ ಈ ಥರ ಎಲ್ಲ ಯಾಕೆ ಅಂತ ಕೇಳ್ತಾರೆ. ಈಗ ಔರಂಗಜೇಬ್ ಎಲ್ಲ ಈ ಥರ ಮಾಡಿದ್ರಲ್ಲ, ಅಂದರೆ ಈ ಆಕ್ಯುಪೈ ಮಾಡ್ಕೊಳೋದು ಇವೆಲ್ಲ ದೇವಸ್ಥಾನಗಳನ್ನ, ಇದನ್ನ ಮಾಡೋದ್ರಿಂದ ಸ್ವರ್ಗದಲ್ಲಿ ಅವರಿಗೆ ಒಂದು ಚಿನ್ನದ ಅರಮನೆ ಆಲ್ರೆಡಿ ತಯಾರಾಗಿರುತ್ತೆ ಅಂತ ಹೇಳ್ತಾರೆ. ಅವಾಗ ಗೊತ್ತಾಗುತ್ತೆ ಮೋಸ್ಟ್ಲಿ ಇವ್ರ ನಂಬಿಕೆ ಇದು ಅಂತ. ಆಮೇಲೆ ಗೊತ್ತಾಗುತ್ತೆ ಅಂದರೆ ಈ ಥರ ಎಲ್ಲ ಆಕ್ಯುಪೈ ಮಾಡೋದಾಗಲಿ ಇಲ್ಲ. ಈ ಥರ ಹಲವಾರು ಸನ್ನಿವೇಶಗಳಾದ್ಮೇಲೆ ಒಂದು ಯಾವುದೋ ಒಂದು ರಾಜಕಾರ್ಯಾರ್ಥವಾಗಿ ಬಂದಿರ್ತಾನೆ ಅವನು, ಒಂದು ರಾಜ್ಕುಮಾರ, ಒಂದು ಹಿಜಡ ಏನಾಗಿರ್ತಾನೆ ಅವನು. ಅವಾಗ ಒಂದು ಹುಡುಗಿ ನೋಡ್ತಾಳೆ,
ನೋಡಿ ಹಾಗೆ ವಾಪಸ್ಸು ಬೇಗ ಹಿಂದಕ್ಕೆ ಹೋಗ್ಬಿಡ್ತಾಳೆ. ಈ ಹುಡುಗಿ ಯಾರಿದು ನನ್ನ ನೋಡಿ ವಾಪಸ್ ಹೋಯ್ತಲ್ಲ ಅಂತ ನೋಡಿ ವಿಚಾರಿಸೋಕ್ಕೆ ಅಂತ ಹೋಗ್ತಾನೆ. ತುಂಬ ಶಾಕಿಂಗ್. ಅದು ಅವನ ಹೆಂಡತಿ ಆಗಿರ್ತಾಳೆ. ಅವನ ಹೆಂಡತಿನೂ ಹಿಂಗೆ ಜೋಹರ್ ಪದ್ಧತಿ ಅನ್ನು ಅನುಸರಿಸಿದಾಳೆ ಅಂತ ತಿಳ್ಕೊಂಡಿರ್ತಾನೆ. ಬಟ್ ಅವಳು ಜೋಹರ್ ಪದ್ಧತಿ ಅನುಸರಿಸೋಕ್ಕಿಂತ ಮುಂಚೆನೇ ಸೆರೆ ಸಿಕ್ಬಿಟ್ಟಿರ್ತಾಳೆ. ಇನ್ನೊಂದು ದುಃಖಕರ ಸಂಗತಿ ಏನಂದ್ರೆ ಇವನಿಗೆ ಆಗೋದು, ಇವನಿಗೆ ಆದಂಥ ಒಂದು ಮಗು ಏನು ಆಲ್ರೆಡಿ ಇರುತ್ತೆ, ಆ ಒಂದು ಹೆಂಡತಿ ಒಂದು ಮಗು ಆಗಿರುತ್ತೆ. ಇವನಲ್ದೇನೆ ಆ ಒಂದು ಮೊಘಲ್ ದೊರೆಗಳಿಗೂ ಹುಟ್ಟಿದಂಥ ಒಂದು ಮಗು ಇರುತ್ತೆ ಅವಳಿಗೆ. ಇದನ್ನ ಕೇಳಿ ಇನ್ನೂ ಬೇಜಾರಾಗುತ್ತೆ. ಕೊನೆಗೆ ನಾ ಹೇಳಿದೆ ಆ ಒಂದು ಜನಾನ ಅಂತೇಳಿ. ಸೊ ಯಾವರಿಗೆ ಆಗಲಿ, ಒಬ್ಬ ಗಂಡ ಅಂದರೆ ಅವ್ರ ರಾಜ ಆಗಲಿ ಯಾರೇ ಆಗಲಿ, ಹಲವಾರು ಜನ ಒಂದು ಹೆಣ್ಮಕ್ಳ ಸವಾಸನ ಇದೆ ಅಂದರೆ ಬೇಜಾರಾಗಿರುತ್ತಲ್ವ. ಸೊ ಅದರಲ್ಲೇ ಒಬ್ಬರು ಪತ್ನಿ ಏನಿರ್ತಾರೆ, ಆ ಜನಾನ ಒಳಗಿರೋಂಥವ್ರೆ ಈ ಒಂದು ನೋಡೋ ನಿನ್ನ ಅರ್ಲಿಯರ್ ಲೈಫಲ್ಲಿ ಗಂಡ ಅಲ್ವಾ, ಅವನ ಜೊತೆ ಎಲ್ಲಾದರೂ ದೂರ ಹೋಗೋಕ್ಕೆ ಪ್ಲ್ಯಾನ್ ಮಾಡಂಗಿದ್ರೆ ನೋಡು ಅಂತ ಹೇಳಿ ಹೆಲ್ಪ್ ಮಾಡೋಕ್ಕೆ ಅಂತ ಬರ್ತಾರೆ. ಇವನು ಹೇಳ್ತಾನೆ, ಅಂದರೆ ನಾವು ಎಲ್ಲಾದರೂ ದೂರ ಹೋಗೋಣ ಅಂತ ಹೇಳಿ. ಸೊ ಅವಾಗ ಅವಳೊಂದು ಮಾತು ಕೇಳ್ತಾನೆ, ನೀ ಹಿಜಡ ಆಗಿದೆಯಲ್ವಾ ಅಂತ. ಕೊನೆಗೆ ಇವನು ಏನು ಹೇಳ್ಬೇಕಂತಾನೆ ಗೊತ್ತಾಗಲ್ಲ. ಕೊನೆಗೆ ಅವಳು ನಾನು ಕೇಳಬಾರ್ದಿತ್ತು ಅಂತ ಅಂದ್ಕೊಂಡು, ಈಗ ಇನ್ನೊಂದು ಮಗು ಆಗಿದೆಯಲ್ಲ ಹೆಂಗೆ ಏನು ಅಂದರೆ, ಅದನ್ನು ನನ್ನ ಮಗು ಅಂತ ಅಂದ್ಕೊಂಡೆ ನಾನು ಜೀವನ ಮಾಡ್ತೀನಿ ಅಂತ ತೊಂದರೆ ಇಲ್ಲ ಅಂತೆಲ್ಲ ಹೇಳ್ತೇನೆ. ಸೊ ಇದು ಇನ್ನೂ ತುಂಬ ದೊಡ್ಡ ಸ್ಟೋರಿ ಇದೆ. ಅದನ್ನು ಹೇಳಿದ್ರೆ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ನನ್ನ ಭಾವನೆ. ಹಾಗಾಗಿ ಈ ಒಂದು ಕಾದಂಬರಿ ಮುಗಿದ್ಮೇಲೆ ನಾನು ಹೇಳಿದಾಗೆ ಕೊನೆಗೆ ಈ ಒಂದು ಕಾನ್ಫರೆನ್ಸ್ ಅಟೆಂಡ್ ಮಾಡ್ತಾರೆ ರೂಪಿ ಅವರು. ಆಲ್ರೆಡಿ ಸುಮಾರು ಈ ಥರ ಎಲ್ಲ ಈ ಕಾದಂಬರಿ ಜೊತೆಗೆ ಅಂದರೆ ಈ ಒಂದು ಸನ್ನಿವೇಶಗಳೇನು ಹೇಳಿದ್ನಲ್ಲ ರಾಜ್ಕುಮಾರದ್ದು, ಈ ಥರ ಇದ್ರ ಜೊತೆಗೆ ಇನ್ನೂ ಹಲವಾರು ಸನ್ನಿವೇಶಗಳನ್ನ ನೋಡಿ ಈ ಥರ ಅಟ್ಟಹಾಸನೆಲ್ಲ ಸ್ಟಡಿ ಮಾಡಿಬಿಟ್ಟಿರ್ತಾರೆ. ಇನ್ನೂ ಡೀಟೇಲಾಗಿ ಡೀಟೇಲಾಗಿ ಜ್ಞಾನ ಪಡೆಯೋಕ್ಕೆ ಅಂತ ಇದಕ್ಕೆ ಕಾಶಿಗೆ ಹೋದಾಗ, ಮತ್ತು ಅದಕ್ಕೆ ಕಾಶಿಗೆ ಹೋಗಿ ಬಂದ ಮೇಲೂ ಕೂಡ ಒಂದು ಕಾನ್ಫರೆನ್ಸ್ ಅಟೆಂಡ್ ಮಾಡಿ ಅವ್ರು ಯಾರು ಪ್ರೊಫೆಸರ್ ಅವ್ರ ತಂದೆಯವ್ರು ತೀರ್ಕೊಂಡ್ರು ಅಂತ ಹೇಳ್ತಾರಲ್ಲ, ಅವರು ಏನು ಮಾಡ್ತಾರೆ, ಒಂದು ಇವ್ರಿಗೆ ಗೊತ್ತಿಲ್ಲದೆ ಅಂದರೆ ಇವ್ರು ಈ ಥರ ಎಲ್ಲ ಈಗ ಅಗೇನ್ಸ್ಟ್ ಜಾತ್ಯತೀತ ಇಲ್ಲ ಇವ್ರ ಮನಸ್ಸಲ್ಲಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಅವಾಗ ಒಂದು ಇನ್ವಿಟೇಷನ್ ಬರ್ತೀವಿ ಇವರಿಗೆ, ಒಂದು ಈ ಥರ ಕಮ್ಯುನಲಿಸಮ್ ಬಗ್ಗೆ ಮಾತಾಡಲಿಕ್ಕೆ ಬರ್ಬೇಕು ನೀವು ಅಂತೇಳಿ. ಅಲ್ಲಿ ಹೋಗಿ ಇವರ ಎಕ್ಸ್ಪೆಕ್ಟೇಷನ್ನೇ ಉಲ್ಟಾ ಮಾಡಿ ಇಟ್ಬಿಡ್ತಾರೆ. ಅಂದರೆ ಇವ್ರು ಏನು ಅಂದ್ಕೊಂಡಿರ್ತಾರೆ, ಪ್ರೊಫೆಸರ್ ಇನ್ವಿಟೇಷನ್ ಕಳ್ಸೋಕ್ಕಿಂತ ಮುಂಚೆ ಎಲ್ಲ ಇವ್ರ ಒಂದು ಧರ್ಮದ ಬಗ್ಗೆ ಅಂದರೆ ಮುಸ್ಲಿಂ ಬಗ್ಗೆ ಜಾಸ್ತಿ ಮಾತಾಡ್ತಾರೆ, ಹೊಗಳು ಮಾತಾಡ್ತಾರೆ ಅಂತ ತಿಳ್ಕೊಂಡಿರ್ತಾರೆ. ಬಟ್ ಇವ್ರು ಹಂಗೆ ಮಾತಾಡಲ್ಲ. ಅರ್ಲಿಯರ್ ಏನೇನಾಗಿರುತ್ತೆ, ಈ ಥರ ಮೊಘಲ್ ರಾಟಾಸ ಅಂದರೆ ಮೊಘಲ್ ದೊರೆಗಳಿಗೆ ಹೊಗಳ್ಬಿಟ್ಟು ಮಾತಾಡ್ತಾರೆ ಇವರು ಅಂತ ತಿಳ್ಕೊಂಡಿರ್ತಾರೆ. ಬಟ್ ಇವ್ರು ಹಂಗೆ ಮಾತಾಡಲ್ಲ, ಎಲ್ಲ ಈ ರೀತಿ ಅಟ್ಟಹಾಸ ಮಾಡಿದ್ದಾರೆ ಅಂತ ಹೇಳಿ ಅವರೊಂದು ಎಕ್ಸ್ಪೆಕ್ಟೇಷನ್ನೇ ಉಲ್ಟಾ ಮಾಡಿ ಇಟ್ಬಿಡ್ತಾರೆ. ಈ ಥರ ಒಂದು ನಾವು ತಿಳ್ಕೊಂಡ್ರೆ ಇತಿಹಾಸನೇ ಬೇರೆ, ಇಲ್ಲಿರೋ ಇತಿಹಾಸನೇ ಬೇರೆ ಅಂತ ಅನ್ಸುತ್ತೆ. ಎಸ್ಪೆಷಲಿ ನಾವೆಲ್ಲ 2023ಗೆ ಅಥವಾ ಒಂದು 1 or 2 years ಬ್ಯಾಕ್ ನಾವು ನೋಡಿದ್ವಿ, ಲೈಕ್ ಯಾಕೆ ಬಸವಣ್ಣ ಈ ರೀತಿ ನಂದಿ ವಿಗ್ರಹ ಯಾಕೆ ಜ್ಞಾನವಾಪಿ ಮಸ್ಜಿದ್ ಕಡೆ ಇದೆ, ಇದು ಆಕ್ಯುಪೈ ಆಗಿರೋದೇನೆ ಇನ್ನೂ ಡೀಟೇಲಾಗಿ ಈ ಒಂದು ಪುಸ್ತಕದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ನಲ್ಲಿರೋ ಎಲ್ಲ ವೀಡಿಯೋಸ್ನ ನೋಡಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು.